ಒಂದು ಕಡೆಗೆ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆಗೆ ಜನ ಇಲ್ಲಿ ಸಿಲಿಂಡರ್ ಇಲ್ಲ ಅಂತ ತಲೆ ಜಜ್ಕೊಳ್ತಾ ಇದ್ದಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಆಟೋದವರಿಗೆ ಗ್ಯಾಸ್ ಇಲ್ಲ, ನಾವು ಜೀವನ ಹೆಂಗೆ ಮಾಡೋದು ಅಂತಿದ್ದಾರೆ. ಆದರೆ ಇವ್ರಿಗೆ ಯಾವ ಕಮ್ಮಿನೂ ಕೂಡ ಆಗೋದಿಲ್ಲ, ಯಾವ ಕೊರತೆನೂ ಕೂಡ ಆಗೋದಿಲ್ಲ. ಯಾಕೆ ಅಂದರೆ ಅದು ಕ್ರಿಕೆಟ್, ಪೂಜೆ ಮಾಡ್ತಾ ಇರ್ತಾರೆ. ಸೊ ಈಗ IPL ದಂಗಲ್ ಆರಂಭವಾಗ್ತಾ ಇದೆ. ಇವತ್ತಿನಿಂದ ಪಂದ್ಯ ಆರಂಭ. ಮೊದಲನೇ ಪಂದ್ಯ RCB ಯಾರ ಜೊತೆಗೆ ಆಡ್ತಾ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಯಾವ ರೀತಿಯಾಗಿದೆ, ಏನೆಲ್ಲ ಆಗ್ತಾ ಇದೆ ಈಗ ಎಲ್ಲ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂದು ಜೂನ್ 4, 2025 ಸಂಭ್ರಮದ ಸಮಯದಲ್ಲಿ ಆವರಿಸಿತ್ತು ಸೂತಕ. ಕಾಲ್ತುಳಿತಕ್ಕೆ ಬಲಿಯಾಗಿದ್ರು 11 ಅಭಿಮಾನಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IPL ಹಬ್ಬ ಶುರುವಾಗಲಿದೆ. ಸಂಭ್ರಮವೇನೋ ಜೋರಾಗೇ ಇದೆ. ಆದರೆ ಸಂಭ್ರಮದ ನಡುವೆಯೂ ಮರೆಯಲಾಗದ ನೋವೊಂದು ಕಣ್ಮುಂದೆ ಬಂದು ಹೋಗುತ್ತಿದೆ. ಹೌದು, ಜೂನ್ 3, 2025 RCB ಅಭಿಮಾನಿಗಳ 18 ವರ್ಷಗಳ ಕನಸು ನನಸಾದ ದಿನ. ಮೊಟ್ಟ ಮೊದಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ತಂಡ IPL ಕಪ್ಪಿಗೆ ಮುತ್ತಿಟ್ಟಿತ್ತು. ಈ ಕ್ಷಣಕ್ಕಾಗಿ, ಈ ದಿನಕ್ಕಾಗಿ RCB ಅಭಿಮಾನಿಗಳು ಅಕ್ಷರಶಃ ಶಬರಿಯಂತೆ ಕಾದು ಕುಳಿತಿದ್ದರು. ಇಡೀ ರಾಜ್ಯದಲ್ಲಿಯೇ ಸಂಭ್ರಮ ಮನೆ ಮಾಡಿತ್ತು. ಆದರೆ ಆ ಸಂಭ್ರಮ ಕೆಲವು ಗಂಟೆಗಳಲ್ಲಿ ಸೂತಕದ ಮನೆಯಾಗಿ ಹೋಗಿತ್ತು. IPL ಕಪ್ ಗೆದ್ದ ವಿಜಯೋತ್ಸವ ಆಚರಿಸಲು ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಚಿನ್ನಸ್ವಾಮಿ ಬಳಿ ಸೇರಿದ್ದರು. ಕಾಂಪೌಂಡ್, ಮರ, ಗಿಡ ಎನ್ನದೆ ಎಲ್ಲಾ ಕಡೆ ಹತ್ತಿ ಕುಳಿತು ನೆಚ್ಚಿನ ಆಟಗಾರರನ್ನ ನೋಡಲು ಯತ್ನಿಸಿದರು. ಕ್ಷಣ ಕಳೆದಂತೆ ಜನಸಂದಣಿ ಹೆಚ್ಚಾಯಿತು. ನೂಕು ನುಗ್ಗಲುಗಳು ಶುರುವಾಗಿ ಭೀಕರ ಕಾಲ್ತುಳಿತ ಸಂಭವಿಸಿತು. ನೋಡುತ್ತಿದ್ದಂತೆಯೇ 11 ಜೀವಗಳು ಬಲಿಯಾಗಿ ಹೋದವು. ಈ ದುರಂತ ಸಂಭವಿಸಿದ ಬಳಿಕ ಚಿನ್ನಸ್ವಾಮಿಯಲ್ಲಿ ಒಂದೇ ಒಂದು ಮ್ಯಾಚ್ ನಡೆಯಲಿಲ್ಲ. ದೇಸಿಯ ಮ್ಯಾಚ್ಗಳು ಕೂಡ ನಡೆಯಲಿಲ್ಲ. ಕೊನೆಗೆ KSCA ಹಾಗೂ RCB ಆಡಳಿತ ಮಂಡಳಿ ಸರ್ಕಾರ ನೀಡಿದ ವರದಿಯಂತೆ ಹಲವು ಬದಲಾವಣೆಗಳನ್ನು ಮಾಡಿಕೊಂಡು ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳನ್ನು ನಡೆಸಲು ಪರವಾನಗಿ ಪಡೆದುಕೊಂಡವು. ಈ ಬಾರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳೇ ನಡೆಯಲ್ಲ ಎಂದು ನಿರಾಸೆಗೊಂಡಿದ್ದ RCB ಅಭಿಮಾನಿಗಳಲ್ಲಿ ಹರ್ಷದ ನಗೆ ಹೊಮ್ಮಿತ್ತು. ಈಗ 2026ರ IPL ಪಂದ್ಯಾವಳಿಗಳ ಉದ್ಘಾಟನಾ ಪಂದ್ಯವೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಅಭಿಮಾನಿಗಳ ಸಂಭ್ರಮ ಇಮ್ಮಡಿಗೊಂಡಿದೆ. ಆದರೆ ಹಳೆಯ ಗಾಯದ ನೆನಪು ಅಷ್ಟೇ ಆತಂಕವನ್ನು ಉಂಟು ಮಾಡಿದೆ. ನಾವು ಅಲ್ಲಿಂದ ಟ್ರೈನಲ್ಲಿ ಬಂದಿರೋದು. ನಿಮ್ಗೆ ಗೊತ್ತಾ, RCB ಅವ್ರಿಗೆ ಎಂತೆಂಥ ಫ್ಯಾನ್ಗಳಿದ್ದಾರೆ. RCB ಟೀಮ್ ಗೆಲ್ತ ನೋಡಕ್ಕೆ ಬಂದು 11 ಜನ ಸತ್ತೋಗಿದ್ದಾರೆ. ಅವ್ರಿಗೆ ಇವತ್ತವರೆಗೂ ನ್ಯಾಯ ಸಿಕ್ಕಿಲ್ಲ. 11 ಸೀಟ್ ಬಿಟ್ಟಿದ್ದಾರೆ ಒಳಗೆ. ಅದು ಇಡೀ IPL ಆಗೋವರೆಗೂ ಬಿಟ್ಟಿರ್ಬೇಕು. ಹಾಗೆ ಯಾರು ಕುತ್ಕೋಬಾರ್ದು. ಈ ಸಲ ನಮ್ಗೆ ನಮ್ಮ RCB ಕಪ್ಪು ಬೇಕು. ಆ ಕಪ್ಪು ತಂದು ಆ ಸೀಟ್ ಮೇಲೆ ಇಡೋವರೆಗೂ ನನಗೆ ಸಮಾಧಾನ ಇಲ್ಲ. ನಾನೇ ಬಂದಿದ್ದೆ ಹೋದ್ಸಲ ಆಕ್ಸಿಡೆಂಟ್ ಆದ್ಮೇಲೆ. ನಾನು ದೇವ್ರಿಗೆ ಎಷ್ಟು ಕೈ ಮುಗಿದಿದ್ದು ನನಗೆ ಗೊತ್ತಿಲ್ಲ. ನಾನು ಬದುಕಿರೋದೇ ದೊಡ್ಡದು. ನನ್ನ ಮೇಲೆ 4 ಜನ ಹತ್ತೋದ್ರು. ಒಂದ್ಸಲ ಬಂದ್ರು ಈ ಗೇಟ್ ಅಂದ್ರು, ಇನ್ನೊಂದ್ಸಲ ಬಂದ್ರು ಮತ್ತೊಂದು ಗೇಟು ಅಂದ್ರು. ಜನ ಒಂದೇ ಸಲ ಓಡೋದ್ರು. ಏನ್ ಮಾಡೋಕ್ಕಾಗುತ್ತೆ? ಜನರಿಗೆ ಒಂದು ನೋಡ್ಬೇಕಂತ ಆಸೆ ಇರುತ್ತಲ್ಲ. ಇವ್ರು ಕರೆಕ್ಟಾಗಿ ಎಲ್ಲ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತಿತ್ತು. ಇಂದಿನಿಂದ 19ನೇ IPL ಹಬ್ಬ ಶುರು. RCB ಸನ್ರೈಸರ್ಸ್ ನಡುವೆ ಮ್ಯಾಚ್. ಚಿನ್ನಸ್ವಾಮಿ ಮೈದಾನದ ಸುತ್ತ ಖಾಕಿ ಸರ್ಪಗಾವಲು. ಇಂದಿನಿಂದ IPL 19ನೇ ಆವೃತ್ತಿ ಶುರುವಾಗಲಿದೆ. ಸಂಜೆ 7:30ಕ್ಕೆ RCB ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಎದುರಿಸಲಿದೆ. ಕಾಲ್ತುಳಿತದ ದುರಂತದ ಬಳಿಕ ಇದೇ ಮೊದಲ ಪಂದ್ಯವಾಗಿದ್ದರಿಂದ ಈಗಾಗಲೇ ಭದ್ರತಾ ಪರಿಶೀಲನೆ ಮಾಡಲಾಗಿದೆ. 2,000 ಪೊಲೀಸರು ಇಡೀ ಮೈದಾನವನ್ನು ಕಾಯುತ್ತಿದ್ದಾರೆ. ಮೈದಾನದ ಒಳಗೆ ಬರಲು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಹಿಂದೆ ನಡೆದ ರೀತಿ ಯಾವುದೇ ಅನಾಹುತಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಎಂಟ್ರಿ ಎಕ್ಸಿಟ್ ಗೇಟ್ಗಳ ಅಗಲವನ್ನ ವಿಸ್ತರಿಸಲಾಗಿದೆ. ಪ್ರತ್ಯೇಕ ಗೇಟ್ಗಳನ್ನು ಕೂಡ ಅಳವಡಿಸಲಾಗಿದ್ದು ಯಾವುದೇ ಲೋಪದೋಷಗಳು ಆಗದಂತೆ ನೋಡಿಕೊಳ್ಳಲಾಗಿದೆ. ಎಲ್ಲರೂ ಖುಷಿ ಆಗ್ತಾ ಇದೆ, ನಮಗೂ ಅದೇ ಖುಷಿ ಆಗ್ತಾ ಇದೆ. ಒಂಥರ ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಕೂಗ್ಗೆ. ಬೇಗ ಬನ್ನಿ ಎಲ್ಲರೂ. 4 ಗಂಟೆ ಕಾಲದ ಮುಂಚೆನೇ ಓಪನ್ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನೇ ಮಾಡಿದ್ದೀವಿ. 3:15 ಓಪನ್ ಆಗಿದೆ ಗೇಟ್ಗಳು. ಸೊ ಹಾಗಾಗಿ ಇವಾಗ ನಾವು ಎಷ್ಟೋ ಜನಗಳನ್ನ ನೋಡ್ಬೋದು. ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ ದಯವಿಟ್ಟು ನೂಕು ನುಗ್ಗಲು ಮಾಡಬೇಡಿ, ಎಂಜಾಯ್ ಮಾಡಿ. ಸೇಫ್ ಆಗಿದೆ, ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ, ತುಂಬ ಸೇಫ್ಟಿಗಳನ್ನ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗೆಯೇ ನೀವು ಯಾವ್ಯಾವ ಪದಾರ್ಥನ ನೀವು ತೊಗೊಂಬರಬಾರ್ದು ಅದನ್ನು ತೊಗೊಂಬರಬೇಡಿ. ಸುಮ್ಮನೆ ಅನಾನುಕೂಲ ಮಾಡಬೇಡಿ ಬೇರೆಯವ್ರಿಗೆ. ಈ ಒಂದು ವ್ಯವಸ್ಥೆ ಏನೇನು ಮಾಡಿದ್ದೀವೋ ಅದನ್ನು ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ತಾಳ್ಮೆ ಇರಬೇಕು. ಇದು ಜನಗಳ ಒಂದು ಸೇಫ್ಟಿಗೆ ನಾವು ಮಾಡಿರೋದು, ಸುರಕ್ಷತೆಗೋಸ್ಕರ ಮಾಡಿರೋದು ನಾವು. IPL ಕಲರವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹಬ್ಬದ ಸಂಭ್ರಮದಲ್ಲಿ RCB ಅಭಿಮಾನಿಗಳು ಇದ್ದಾರೆ. ಕೇಕ್ ಮೇಲೆ ಚೆರ್ರಿ ರೀತಿ ಮೆಟ್ರೋ ಕೂಡ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ತಡರಾತ್ರಿ 2 ಗಂಟೆಯವರೆಗೂ ನಮ್ಮ ಮೆಟ್ರೋ ಸಂಚಾರ ನಡೆಸಲಿದ್ದು IPL ಟಿಕೆಟ್ ಇದ್ದವರಿಗೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಎಂದು BMRCL ಹೇಳಿದೆ.
ಮಧ್ಯರಾತ್ರಿ 1:30ಕ್ಕೆ ಕೊನೆಯ ಮೆಟ್ರೋ ಇರಲಿದ್ದು, ಮೆಜೆಸ್ಟಿಕ್ನಿಂದ 4 ದಿಕ್ಕುಗಳಿಗೂ ಮೆಟ್ರೋ ಸೇವೆ ಒದಗಿಸಲಿದೆ. ಇನ್ನು ಪಂದ್ಯ ನೋಡುವುದಕ್ಕಾಗಿ ಟಿಕೆಟ್ ಪಡೆಯಲು ಚಿನ್ನಸ್ವಾಮಿ ಬಳಿ ಬಂದ ಅಭಿಮಾನಿಗಳು ಟಿಕೆಟ್ ಸಿಗದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಂದ ರಕ್ತದಾನ. 100ಕ್ಕೂ ಹೆಚ್ಚು ಅಭಿಮಾನಿಗಳಿಂದ ರಕ್ತದಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂದ್ಯ ಶುರುವಾಗುವುದಕ್ಕೂ ಮುನ್ನ ಆರ್ಸಿಬಿ ಅಭಿಮಾನಿಗಳು ಸಾಮೂಹಿಕ ರಕ್ತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಲ್ಲಿ ರಕ್ತದಾನ ಮಾಡಿದ್ದು ಸುಮಾರು 100ಕ್ಕೂ ಹೆಚ್ಚು ಅಭಿಮಾನಿಗಳು ಈಗಾಗಲೇ ರಕ್ತದಾನ ಮಾಡಿದ್ದಾರೆ. ಈ ಬಾರಿಯೂ ಆರ್ಸಿಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಇದ್ದಾರೆ. ಎಲ್ರದ್ದು ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿನೇ. ಬಟ್ ಈ ಸಲ ನಮ್ಮ ಟೀಮಲ್ಲಿ ತುಂಬಾ ಫೇವ್ರೆಟ್ ಪ್ಲೇಯರ್ಸ್ ಇದ್ದಾರೆ. ಜಾಶ್ ಹೇಸಲ್ವುಡ್ಡು ನಿನ್ನೆನೋ ಮೊನ್ನೆನೋ ಬಂದಿದ್ದಷ್ಟೇ. ಅವ್ರು ಬಂದಿದ್ದಕ್ಕೆ ಅಭಿಮಾನಿಗಳು ತುಂಬ ಖುಷಿಯಲ್ಲಿದ್ದಾರೆ. ನಮಗೆಲ್ರಿಗೂ ಖುಷಿಯಾಗಿದೆ. ಜೇಕಬ್ ಬೆತೆಲು ಮೊನ್ನೆ ಅಷ್ಟೇ ವರ್ಲ್ಡ್ ಕಪ್ಪಲ್ಲಿ ಸೋತು ಬಂದಿದ್ದಾರೆ. ಬಟ್ ನಮಗೋಸ್ಕರ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ಬಿಕಾಸ್ ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಆಡಿದ್ದಾರೆ, ಈ ವರ್ಷವೂ ಚೆನ್ನಾಗಿ ಆಡ್ತಾರೆ. RCB ಮ್ಯಾಚ್ ನೋಡೋದು ಅಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಪ್ಲಸ್ RCB ಲಾಸ್ಟ್ IPL ಗೆದ್ದಾದಮೇಲೆ ಇದು ಫಸ್ಟ್ ಇನಾಗ್ರಲ್ ಮ್ಯಾಚ್, ವಿನ್ನಿಂಗ್ ಮ್ಯಾಚ್ ಬೆಂಗಳೂರಲ್ಲಿ ಆಗ್ತಿರೋದು ತುಂಬ ಖುಷಿ ಆಗ್ತಿದೆ. ಮತ್ತು ಈಗ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡೋದಕ್ಕೆ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಬಂದು ಲಕ್ಕಿ ಕ್ಯಾಪ್ಟನ್. ಸೊ ಅವ್ರು ಬಂದಮೇಲೆ ನಾವು IPL ಗೆದ್ದಿದ್ದೀವಿ. ಸೊ ಇನ್ನೊಂದು ಸ್ಟಾರ್ ತೊಗೊಳೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ಗೆಲ್ತೀವಿ ಈ ವರ್ಷ ಕೂಡ. ಎರಡು ಬಲಿಷ್ಠ ತಂಡಗಳ ನಡುವೆ ಫೈಟ್ ಹೇಗಿದೆ? ಉಭಯ ತಂಡಗಳ ಬಲಾಬಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಎರಡೂ ಕೂಡ ಬಲಿಷ್ಠ ತಂಡಗಳೇ. ಆರ್ಸಿಬಿಯಲ್ಲಿ ವಿರಾಟ್ ಕೊಹ್ಲಿ ಎಂಬ ಕ್ರಿಕೆಟ್ ಜಗತ್ತಿನ ಕಿಂಗ್ನ ಬಲದ ಜೊತೆಗೆ ಟಿಮ್ ಡೇವಿಡ್, ಪಿಲ್ ಸಾಲ್ಟ್ರಂತಹ ದೈತ್ಯ ಬ್ಯಾಟರ್ಗಳಿದ್ದಾರೆ. ಭುವನೇಶ್ವರ್ ಕುಮಾರ್, ಕೃನಾಲ್ ಪಾಂಡ್ಯರಂತಹ ಅನುಭವಿ ಬೌಲರ್ಗಳ ಜೊತೆ ರಜತ್ ಪಾಟಿದಾರ್, ದೇವದತ್ತ ಪಡಿಕ್ಕಲ್ ತರದ ಯುವ ಪ್ರತಿಭೆಗಳೂ ಇವೆ. ಇನ್ನು ಅತ್ತ ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾರಂತಹ ಹಿಟ್ಟರ್ಗಳಿದ್ರೆ ಹರ್ಷಲ್ ಪಟೇಲ್, ಅನ್ಸಾರಿ ಕೇರ್ಸ್ ತರದ ಬೌಲರ್ಗಳಿದ್ದಾರೆ. ಒಟ್ಟಾರೆ ಎರಡೂ ತಂಡಗಳು ಬಲಿಷ್ಠವಾಗಿದ್ದು ಪಕ್ಕಾ ನೆಕ್ ಟು ನೆಕ್ ಫೈಟ್ ನಡೆಯುವ ಸಾಧ್ಯತೆ ಇದೆ. ಇನ್ನು ಎರಡು ತಂಡಗಳ IPL ಇತಿಹಾಸವನ್ನ ಒಮ್ಮೆ ನೋಡೋದಾದ್ರೆ ಕಳೆದ 18 ಆವೃತ್ತಿಗಳಲ್ಲಿ ಆರ್ಸಿಬಿ ಮತ್ತು SRH 26 ಬಾರಿ ಮುಖಾಮುಖಿಯಾಗಿವೆ. ಇದರಲ್ಲಿ 11 ಬಾರಿ ನಮ್ಮ ತಂಡ ಗೆದ್ದು ಬೀಗಿದ್ದರೆ 13 ಬಾರಿ SRH ಗೆಲುವು ದಾಖಲಿಸಿದೆ. 2 ಪಂದ್ಯಗಳು ರದ್ದಾಗಿವೆ. ಇತಿಹಾಸವನ್ನ ಗಮನಿಸಿದಾಗ SRH ಮುನ್ನಡೆಯಲ್ಲಿದೆ. ಆದರೆ ಆರ್ಸಿಬಿ ಎಂಥದ್ದೇ ಬಲಾಢ್ಯ ತಂಡವನ್ನ ಮಣಿಸಬಲ್ಲ ತಾಕತ್ತು ಹೊಂದಿದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಳಿದ ಪಿಚ್ಗಳಲ್ಲಿ ಗಳಿಸಿದಂತೆ ಸರಳವಾಗಿ ರನ್ ಗಳಿಸೋದು ಅಷ್ಟು ಸುಲಭವಿಲ್ಲ. ಇಲ್ಲಿ ಅತ್ಯಂತ ಗರಿಷ್ಠ ರನ್ ದಾಖಲಾಗಿದೆ 213 ರನ್. ಹೀಗಾಗಿ ಈ ಬಾರಿ ಮೊದಲು ಬ್ಯಾಟಿಂಗ್ ಮಾಡಿದವರು 280 ರನ್ ಆಸುಪಾಸು ಸ್ಕೋರ್ ಗಳಿಸಿದ್ದಲ್ಲಿ ಎದುರಾಳಿ ಟೀಮ್ಗೆ ಚೇಸ್ ಮಾಡುವುದು ಅಷ್ಟು ಸುಲಭವಿಲ್ಲ ಅಂತ ಹೇಳಲಾಗ್ತಿದೆ. ಇಂದು ನಡೆಯುವ ಪಂದ್ಯವನ್ನ ಆರ್ಸಿಬಿ ತಂಡ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶ್ರದ್ಧಾಂಜಲಿಗೆ ಅರ್ಪಿಸಲು ಕಪ್ಪು ಪಟ್ಟಿ ಧರಿಸಿಕೊಂಡು ಮೈದಾನಕ್ಕೆ ಇಳಿಯಲಿದೆ. ಎಕ್ಸೈಟ್ ಆಗಿದೆ ಸರ್. ಆಫ್ಟರ್ ಸುಮಾರು ದಿನ ಆದಮೇಲೆ ಬೆಂಗಳೂರಲ್ಲಿ ಮ್ಯಾಚ್ ಆಗ್ತಿದೆ. ಸೊ ಅದು ನಮ್ಮ RCBದು ಭಯಂಕರ ಖುಷಿ ಆಗ್ತಿದೆ. 11 ಗಂಟೆಯಿಂದ ಕಾತ್ಕೊಂಡಿದ್ದಕ್ಕೆ 4 ಗಂಟೆಗೆ ಓಪನ್ ಮಾಡಿದ್ರು. 4:01 ಸಿಕ್ತು, 4:02 ಟಿಕೆಟ್ ಇಲ್ವಂತೆ. ಟೈಮ್ ಮಿಸ್ ನೋಡಿದ್ವಲ್ಲ, ಫುಲ್ ಕ್ರೌಡ್ ಇರತ್ತಾ, ಹೇಗೆ ಮ್ಯಾನೇಜ್ ಮಾಡ್ತಾರಂತ ಈ ಥರ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ನನಗೇನು ಪರವಾಗಿಲ್ಲ. ನಾನು 1990 ಬರ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್ ಇಟ್ ಆಲ್. ನಾನು ಇದನ್ನು ತುಂಬ ನೋಡ್ಬಿಟ್ಟಿದ್ದೀನಿ. ಏನೋ ಲಾಠಿ ಚಾರ್ಜಲ್ಲಿ ನೋಡ್ಬಿಟ್ಟಿದ್ದೀನಿ ತುಂಬ ಚಿಕ್ಕವನಿರ್ಬೇಕಾದ್ರೆ. ಇನ್ನು ನನಗಿದೇನು ಪ್ರಾಬ್ಲಮ್ ಇಲ್ಲ. ಲಾಠಿ ಚಾರ್ಜು, ಚಾಂಪೇಡು ಅವೆಲ್ಲ ನನಗೆ ಮಾಮೂಲಿ. 6 ವರ್ಲ್ಡ್ ಕಪ್ಗೆ ಬಂದಿದ್ದೀನಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ. ಇವೆಲ್ಲ ಏನಿಲ್ಲ ಆಕ್ಚುಲಿ ನನ್ನ ಪ್ರಕಾರ. ಒಟ್ಟಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೇ ಮೊದಲ ಪಂದ್ಯ ನಡೆಯುತ್ತಿರೋದು ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿ ತಂದಿದ್ದು ಪಂದ್ಯ ವೀಕ್ಷಣೆಗೆ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಸಲವೂ ಕಪ್ ನಮ್ದೇ ಅನ್ನೋ ಘೋಷಣೆಗಳು ಈಗಾಗಲೇ ಕೇಳಿ ಬರುತ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.